ಯಾ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಆವಾಗಲೇ ನಾನು ಹೇಳಿದ್ದೆ ನನ್ನ ಬ್ಲಾಗಲ್ಲಿ ನನಗೆ ಏನಕ್ಕೆ ಮೇ ಬಿ ಇದು ಡಿಫ್ರೆಂಟ್ ವಿಡಿಯೋ ಬಂತು ಏನೋ ಗೊತ್ತಿಲ್ಲ. ಇದು ನಾನು ಅವತ್ತೇ ಶೂಟ್ ಮಾಡಿದ್ದೆ, ಇಂಡಿಪೆಂಡೆನ್ಸ್ ಡೇ ದಿನ, August 15th. ನನಗೆ ಯೂಶಲಿ ಸಿಟ್ ಡೌನ್ ವೀಡಿಯೋಸ್ ಮಾಡುವಾಗ ಗೆಟ್ ರೆಡಿ ಆ್ಯಂಡ್ ಶೂಟ್ ವೀಡಿಯೋಸ್. ಇವತ್ತು ನನಗೆ ರೆಡಿ ಆಗೋಕ್ಕೆ ಮೂಡಿಲ್ಲ. ಇವತ್ತು ರಜೆ ಇರೋಂಗೆ, ಸೊ ನಾನು ಮನೆಗೆ ಹೋಗ್ಬೋದಿತ್ತು ಅಥವಾ ಫ್ರೆಂಡ್ಸ್ ಜೊತೆ ಆಚೆ ಹೋಗ್ಬೋದಿತ್ತು. ಅದು ಕೂಡ ನನಗೆ ಅನ್ನಿಸ್ತಿಲ್ಲ ಹೋಗಬೇಕು ಅಂತ. ಯಾಕೆ ನಾನು ರೆಡಿ ಆಗಿಲ್ಲ, ಏನಕ್ಕೆ ಆಚೆ ಹೋಗ್ತಿಲ್ಲ, ಏನೋ ಇವತ್ತು ನನಗೆ ಇಂಡಿಪೆಂಡೆನ್ಸ್ ಡೇ ಅಂತಲೇ ಅನ್ನಿಸ್ತಿಲ್ಲ. ಬೆಳಗ್ಗೆಯಿಂದ ನಾನು 2-3 ಜನ ನನಗೆ ಮೆಸೇಜ್ ಮಾಡಿದ್ರು, ವಿಶ್ ಮಾಡಿದ್ರು. ನಾನು ಅವ್ರಿಗೆ ರಿಪ್ಲೈ ಮಾಡಿದ್ದೀನಿ. ಬಟ್ ನಾನು ಎಲ್ಲೂ ಸ್ಟೋರಿ ಹಾಕಿಲ್ಲ, ಸ್ಟೇಟಸ್ ಹಾಕಿಲ್ಲ ಇಂಡಿಪೆಂಡೆನ್ಸ್ ಡೇ ಬಗ್ಗೆ. ಯಾಕಂದರೆ ನನಗೆ ಅನ್ನಿಸ್ತಾನೆ ಇಲ್ಲ ಇಂಡಿಪೆಂಡೆನ್ಸ್ ಸಿಕ್ಕಿದೆ ನಮಗೆ ಅಂತ. ಫ್ರೀಡಮ್ಮ ನಮ್ಗೆ ಹೆಣ್ಮಕ್ಳಿಗ ಸೀರಿಯಸ್ಲಿ. ಒಂದು ವಾರದ ಮುಂಚೆ ಅದು ಕೋಲ್ಕತ್ತಾ ಅದು ಡಾಕ್ಟರ್ ರೇಪ್ ಮತ್ತು ಮರ್ಡರ್ ಕೇಸ್ ನೋಡಿ ನನಗೆ ಅದ್ರ ಬಗ್ಗೆ, ಆ ಕೇಸ್ ಹೋಗ್ತಿರೋ ಬಗ್ಗೆ ಆಗಿರ್ಬೋದು ಅಥವಾ ಒಂದೊಂದೇ ಇನ್ಫಾರ್ಮೇಷನ್ ರಿವೀಲ್ ಆಗ್ತಿರೋದ್ರ ಬಗ್ಗೆ ಆಗಿರ್ಬೋದು, ಕೇಳಿ ಸಿಕ್ಕಾಪಟ್ಟೆ ಬೇಜಾರಾಗಿದೆ. ಯಾಕೆ, ಏನಾಗ್ತಿದೆ? ಡಾಕ್ಟರ್ನೂ ಬಿಡಲ್ವಾ ನಾವು? ನಮ್ಮ ಹೆಣ್ಮಕ್ಳು ಡಾಕ್ಟರ್ನೂ ಬಿಡಲ್ವಾ? ನಂಗೆ ಗೊತ್ತಿತ್ತು ಚಿಕ್ಕ ಮಕ್ಕಳನ್ನ ಬಿಡೋದಿಲ್ಲ, ಮತ್ತು ಅದು ವಯಸ್ಸಾದವ್ರನ್ನ ಬಿಡೋದಿಲ್ಲ. ಓಕೆಪ್ಪ, ಹುಡುಗಿರು ಕರೆಕ್ಟಾಗಿ ಬಟ್ಟೆ ಹಾಕೊಂಡಲ್ಲ ಅವ್ರನ್ನ ಬಿಡೋದಿಲ್ಲ, ಮತ್ತು ನೈಟ್ ಲೈಫ್ ಎಂಜಾಯ್ ಮಾಡೋ ಹೆಣ್ಮಕ್ಳನ್ನ ಬಿಡೋದಿಲ್ಲ, ಕುಡಿತಾರೆ ಹೆಣ್ಮಕ್ಳನ್ನ ಅವ್ರನ್ನ ಬಿಡೋದಿಲ್ಲ, ಅವ್ರನ್ನೂ ರೇಪ್ ಮಾಡ್ತಾರೆ, ಎಲ್ಲ ಗೊತ್ತಾಯಿತು. ಬಟ್ ಡಾಕ್ಟರ್ನ ಬಿಡೋದಿಲ್ವಾ? ಡಾಕ್ಟ್ರಲ್ಲಿ ನಮ್ಮ ಕಲ್ಚರಲ್ಲಿ ನಾವು ಡಾಕ್ಟ್ರನ್ನ ದೇವ್ರು ಅಂತೀವಿ. ನಮ್ಗೆ ಹುಷಾರಿಲ್ದಿರೋವಾಗಾಗಿರ್ಬೋದು, ನಮಗೆ ಏನಂತಾರೆ ಆಪ್ರೇಷನ್ಸ್ ಆಗಿರ್ಬೋದು, ನಾವು ಡಾಕ್ಟ್ರನ್ನ ದೇವ್ರ ಥರ ಪೂಜೆ ಮಾಡ್ತೀವಿ, ಬೇಡ್ಕೊತೀವಿ ಅವ್ರ ಹತ್ರ ಹೋಗಿ ನಮ್ಮನ್ನು ಉಳಿಸಿ, ನಮ್ಮ ಇಷ್ಟಪಡೋನ್ನ ಉಳಿಸಿ, ನಮ್ಮ ರಿಲೇಟಿವ್ಸ್ನ ಉಳಿಸಿ, ನಮ್ಮ ಫ್ರೆಂಡ್ಸ್ನ ಉಳಿಸಿ ಅಂತ ಬೇಡ್ಕೊತೀವಿ ತಾನೇ ನಾವು ಡಾಕ್ಟ್ರ್ ಹತ್ರ ಹೋಗಿ. ದೇವರು ಅಲ್ಲಿದ್ದರೆ ಇಲ್ಲಿ ಡಾಕ್ಟ್ರು ನಮ್ಮ ಕಣ್ಣಿಗೆ ಕಾಣೋ ದೇವರು ಅಂತ ಪೂಜೆ ಮಾಡ್ತೀವಿ ನಾವು ಡಾಕ್ಟರ್ಸ್ನ. ಅವ್ರನ್ನೂ ನಾವು ಬಿಡೋದಿಲ್ವಾ? ನಾನು ಓದೋವಾಗ ಇಂಜಿನಿಯರಿಂಗ್ ಮಾಡೋದು ಒಂದು ಸ್ಟ್ರೀಮ್ ಆಗಿದ್ರೆ ತುಂಬ ಜನ ಡಾಕ್ಟ್ರ್ ಆಗಬೇಕಿತ್ತು. ಡಾಕ್ಟ್ರ್ ಅಂತ ಇಷ್ಟಪಡೋರು. ನನ್ನ ಫ್ರೆಂಡ್ಸ್ ಎಷ್ಟು ಜನ ಡಾಕ್ಟ್ರುಗಳಾಗಿದ್ದಾರೆ ಅಥವಾ ಆ ಫೀಲ್ಡಲ್ಲಿದ್ದಾರೆ, ಹೆಲ್ತ್ ಕೇರ್ ಫೀಲ್ಡಲ್ಲಿದ್ದಾರೆ. ಇವಾಗ ನಾನು ಕೆಲಸ ಮಾಡ್ತಿರೋ ಪ್ರಾಡಕ್ಟ್ ಕೂಡ ಹೆಲ್ತ್ ಕೇರ್ ಸಿಸ್ಟಮ್ಗೆ ಎಕ್ಸ್ಟ್ರೀಮ್. ನಮ್ಮ ಫೌಂಡರ್ ಕೂಡ ಡಾಕ್ಟ್ರುಗಳೆಲ್ಲ ಒಂಥರ ಏನಂತ ಹೇಳ್ತಾರೆ, ದೇ ಆರ್ ಗಾಡ್ ಫಾರ್ ಅಸ್. ಅವ್ರನ್ನೂ ಬಿಡೋದಿಲ್ವಾ ನಮ್ಮ ಗಂಡ್ಮಕ್ಳು? ನಮ್ಮ ಹಿಂದಿನ ಗಂಡ್ಮಕ್ಳು ಅವ್ರನ್ನೂ ಬಿಡೋದಿಲ್ವಾ? ಅದು ನೋಡಿದ್ರೇ ಬೇಜಾರಾಗ್ತಿದೆ ನನಗೆ. 150 grams ಆಫ್ ಸೀಮನ್ ಇನ್ ಅವರ್ ಬಾಡಿ. ಸೀರಿಯಸ್ಲಿ, ಮನುಷ್ಯ ಇದ್ದಿದ್ದ ಅಥವಾ ಡ್ರ್ಯಾಗನ್ ಇದ್ದಿದ್ದ ಅಲ್ಲಿ? ಅಥವಾ what does it mean? It was not done by one man. It was done by 8 to 10 men. ಅವ್ರ ಪರಿಸ್ಥಿತಿ ಹೇಗಿರುತ್ತೆ? ಬೆಳಗ್ಗೆ ಬೋರ್ ಮುರಿದೋಗಿದೆ ಅಂತ ಒಂದು ಹೆಣ್ಣು ಆ ಥರ ಸಾವು ಹಾಕ್ಬೇಕಾ? ಅದು ಡಾಕ್ಟ್ರು ಶಾಂಗಟ್ಲೆ ಓದಿರ್ತಾಳೆ ಅವರಿಗೆ. ಹೇಳಿ, ನೀಟ್ ಎಕ್ಸಾಮ್ ಕ್ಲಿಯರ್ ಮಾಡೋದು ಈಸಿ ಅಲ್ಲ, ಡಾಕ್ಟರ್ ಸೀಟ್ ತೊಗೊಳೋದು ಈಸಿ ಅಲ್ಲ. ನನಗೆ ಗೊತ್ತು, ಬಿಕಾಸ್ ಐ ವಾಂಟ್ ಟು ಬಿ ಅ ಡಾಕ್ಟರ್. ನನಗೆ ಸಿಕ್ಕಿಲ್ಲ ಅದು. ಅಷ್ಟು ಈಸಿ ಅಲ್ಲ ಎಕ್ಸಾಮ್ಸ್ ಕ್ಲಿಯರ್ ಮಾಡೋದು, ಅಷ್ಟು ಈಸಿ ಅಲ್ಲ. ಮತ್ತು MBBS ಬರೀ MBBS ಮಾಡೋಕ್ಕಾಗಲ್ಲ, ಅವರು ಮಾಸ್ಟರ್ಸ್ ಕೂಡ ಮಾಡಬೇಕು, MD ಮಾಡಬೇಕು. ಅದಾದಮೇಲೆ ಅವರು ನಾವೇ ಇಂಟರ್ನ್ಶಿಪ್ಸ್ ಮಾಡ್ತೀವಿ, ಅವರು ಕೂಡ ಹಾಸ್ಪಿಟಲ್ಸಲ್ಲಿ ಇಂಟರ್ನ್ಶಿಪ್ಸ್ ಮಾಡಬೇಕು ವಿತ್ ವೆರಿ ಲೆಸ್ ಪೇ. ಅವ್ರಿಗೆ ದುಡ್ಡು ಕೊಡೋದಿಲ್ಲ, ಅಷ್ಟು ತುಂಬ ಕಮ್ಮಿ ಲೆಸ್ ಪೇಯಲ್ಲಿ ಅವ್ರು ಬದುಕಬೇಕಾಗುತ್ತೆ. ಇದೆಲ್ಲ ಮಾಡೋಷ್ಟು 27-28 ಆಗ್ಬಿಟ್ಟಿರುತ್ತೆ. ಅದಾದಮೇಲೆ ದೇಶ ಸೀನ್ ಮನಿ. ಅಲ್ಲಿವರೆಗೂ ಅವರು ಅವ್ರ ಲೈಫ್ನ ಕಾಯಿಲೆ ಬಂದಿರೋರಿಗೆ ಪೇಷನ್ಸ್ಗಂತಲೇ ಇಟ್ಟಿರ್ತಿರ್ತಾರೆ. ಅಂಥ ಒಳ್ಳೆ ಪ್ರೊಫೆಷನ್ನಲ್ಲಿ ಇದ್ದಂಥ ಹೆಣ್ಮಕ್ಳು ಬಿಡೋದಿಲ್ವಾ? ಹೇಳಿ, ಎಷ್ಟೊಂದು ವೀಡಿಯೋಸ್ ನೋಡಿದೆ ನಾನು. ಪ್ರಿನ್ಸಿಪಲ್ಲು ಯಾರು ಅನಿಸುತ್ತೆ, ಹಾಸ್ಪಿಟಲ್ ಪ್ರಿನ್ಸಿಪಾಲು ಅಥವಾ ಕಾಲೇಜ್ ಪ್ರಿನ್ಸಿಪಲ್, ಅವಳು ಏನು ಮಾಡ್ತಿಲ್ಲ ಹುಡುಗಿ ಸೆಮಿನಾರ್ ಹಾಲಲ್ಲಿ ನೈಟ್ ಹೊತ್ತು. ಏನು ಹೇಳ್ತಿದ್ದೀರಾ? ಸೀರಿಯಸ್ಲಿ, ಏನು ಮಾಡ್ತಿರ್ತಾಳೆ ಅವಳು? ಊಟ ಮಾಡಿರ್ತಾಳೆ, ಕೆಲಸ ಮಾಡಿರ್ತಾಳೆ, ರಾತ್ರಿ ಸುಸ್ತಾಗಿರುತ್ತೆ, ಅವಳು ರೆಸ್ಟ್ ಮಾಡೋಕ್ಕೆ ಹೋಗಿರ್ತಾಳೆ. ಅವಳಿಗೆ ಬಂತು ಇಂಥ ಮ್ಯಾಸಿವ್ ಅಟ್ಯಾಕ್ ಆಗುತ್ತೆ ಅವಳ ಮೇಲೆ ಅಂತ ಅವಳು ಕನಸಲ್ಲೂ ಅಂದ್ಕೊಂಡಿರಲ್ಲ, ಪೇರೆಂಟ್ಸ್ ಕೂಡ ಅಂದ್ಕೊಂಡಿರಲ್ಲ. ನನ್ನ ಮಗಳು ಡಾಕ್ಟರ್ ಆಗಿದ್ದಾಳೆ ಅಂತ ಖುಷಿಯಾಗಿರ್ತಾರೆ ಅವಳು ಇಂಥ ಸಾವಾಗ್ತಾಳೆ ಅಂತ ಅವ್ರಿಗೆ ಗೊತ್ತೂ ಇರಲ್ಲ. ಇಂಥವ್ರು ಇದ್ದಾರೆ ಭೂಮಿ ಮೇಲೆ. ಇನ್ನೂ ಹೆಣ್ಮಕ್ಳ ಮೇಲೆ ಆಗ್ತಾರ? ಅದು ಯಾರೋ ಬೇಡ, ಬಿಟ್ಬಿಡಿ. ನಾನು ನೆನ್ನೆ ಕೇಳ್ಪಟ್ಟೆ, ನನ್ನ ತಂಗಿ ಯಾರೋ ದೊಡ್ಡವ್ರ ಹತ್ರ ಮಾತಾಡ್ತಿದ್ಲು, ಈ ವಿಷಯ ಹೇಳಿದ್ಲು ಅಂತ. ಆ ದೊಡ್ಡವ್ರು ಹೇಳ್ತಾರೆ, ಅವಳೇನು ಮಾಡಿದ್ಲು, ಅದಕ್ಕೆ ರೇಪ್ ಆಗಿದ್ದಾಳೆ. ಸೀರಿಯಸ್ಲಿ, ನಮ್ಮ ಸುತ್ತ ಇಂಥ ಜನ ಇದ್ದಾರೆ.
ಅಲ್ಟಿಮೇಟ್ ತಪ್ಪು. ನಾವು ಕಡೆನ ತಪ್ಪು ಮಾಡಿರೋದು. ಹೌದಪ್ಪ, ನಾವು ಚಿಕ್ಕ ಬಟ್ಟೆ ಹಾಕೊತೀವಿ, ಕುಡಿತೀವಿ, ಆಮೇಲೆ ನೈಟ್ ಲೈಫ್ ಎಂಜಾಯ್ ಮಾಡ್ತೀವಿ, ಆಚೆ ಕೆಲಸ ಮಾಡ್ತೀವಿ, ದುಡ್ಡು ದುಡಿತೀವಿ, ಓಕೆ, ಎಲ್ಲ ನಮ್ಮದೇ ತಪ್ಪು ಅಲ್ವಾ? ನನಗಿಂತ ಚಿಕ್ಕ ಮಕ್ಕಳು ಯಾಕೆ ರೇಪ್ ಆಗ್ತಿದ್ದಾರೆ? ಹಾಂ, ಮತ್ತು ವಯಸ್ಸಾದವರಿಗೆ ರೇಪ್ ಆಗ್ತಿದ್ದಾರೆ. ನನ್ನ ರೂಮ್ಮೇಟ್ ಹೇಳ್ತಿದ್ರು, ವೈಜಾಗಲ್ಲಿ ಒಂದು ಭಿಕ್ಷುಕಿ ಅಜ್ಜಿ ರೋಡಲ್ಲಿ ಮಲಗಿದ್ದ ಅಜ್ಜಿ ರೇಪ್ ಆಗಿ ಮರ್ಡರ್ ಆಗಿದ್ದಾರೆ ಅಂತ. ಸೀರಿಯಸ್ಲಿ ವಯಸ್ಸಾಗಿರೋ ಅಜ್ಜಿ ಭಿಕ್ಷುಕಿ ಬಿಡೋದಿಲ್ಲ ಅಲ್ಲ? ಯಾಕೆ ಈ ಥರ ಆಗ್ತದೆ? ಏನಾದರೂ ಮಾಡಬೇಕಲ್ಲ ಗೌರ್ಮೆಂಟ್ ಇದ್ರ ಬಗ್ಗೆ. ಅಥವಾ ನಾವು ಕಡೆ ಏನು ಮಾಡ್ಬೋದು? ಗೌರ್ಮೆಂಟ್ ನಿರ್ಭಯ ಕೇಸಾಗಿ 20 years ಆಯಿತಾ? ನಾನು ಅವಾಗ PUC ಇದ್ದೆ ಅನಿಸುತ್ತೆ, PUC ಡಿಗ್ರಿಯಲ್ಲೂ ಇದ್ದೆ. I was 17-18 ಅವಾಗ. 12 years ಮುಂಚೆ ಅಂತ ಹೇಳಿದ್ರೆ ನಾಟ್ ಇವನ್ ದಟ್ ಮಚ್, ಇನ್ನೂ ಚಿಕ್ಕವಳಂಗಾದ್ರೆ ಅವಾಗ ನಾನು ಕೇಳಿದ್ದೆ. ನಾವು ಹೇಳಿದ್ದೆ, ಅವಾಗಷ್ಟು ಆಕ್ಸೆಸ್ ಇರಲಿಲ್ಲ. ನನ್ನ ಕಸಿನ್ ಯಾರು ಹೇಳಿದ್ರು, ರಾಡ್ ಇನ್ಸರ್ಟ್ ಮಾಡಿದ್ರು ಅಂತ. ಅದೇ ಜಾಗದಲ್ಲಿ ನಿಮ್ಮ ತಂಗಿನೋ ಅಥವಾ ನಿಮ್ಮ ತಾಯಿನೋ, ನಿಮ್ಮ ಗರ್ಲ್ ಫ್ರೆಂಡ್ ಅಥವಾ ನಿಮ್ಮ ವೈಫ್ ಕಲ್ಪನೆ ಕೂಡ ಮಾಡ್ಕೊಳಕ್ಕಾಗೋದಿಲ್ಲ ಅಲ್ವಾ? ಮತ್ತು ಯಾರು ಹೆಣ್ಮಗು ಈ ರೀತಿ ಹಿಂಸೆ ಕೊಟ್ಟು ಸಾಯಿಸ್ತಾರ? ಬೇಜಾರಾಗುತ್ತೆ ನನಗೂ. ನಮ್ಮ ಸುತ್ತಮುತ್ತ ಇರೋರ ಹೆಣ್ಮಕ್ಳಿಂದ ತಪ್ಪು ಅಂತ ಹೇಳ್ತಿದ್ದಾರೆ. ಎಷ್ಟಂತ ನಾವು ತಪ್ಪು ಸಹಿಸ್ಕೊಳ್ಳೋಣ? ಮೆನ್ ವಿಲ್ ಬಿ ಮ್ಯಾನ್. ಹೌದು, ಮೆನ್ ವಿಲ್ ಬಿ ಮ್ಯಾನ್ ಅಂತ ಹ್ಯುಮ್ಯಾನಿಟಿ ಬಿಟ್ಬಿಡೋದ? ಅವೆಲ್ಲ ಹ್ಯೂಮನ್ಸ್ ಅಲ್ವಾ? ಮನುಷ್ಯರಿಗೆ ಮನುಷ್ಯತ್ವ ಇರಬೇಕಲ್ವಾ? ಎಲ್ಲಿದೆ ಮನುಷ್ಯತ್ವ? ಸಿವಿಲೈಸ್ಡ್ ಹ್ಯೂಮನ್ ಬೀಯಿಂಗ್ಸ್, ಎಜುಕೇಟೆಡ್ ಹ್ಯೂಮನ್ ಬೀಯಿಂಗ್ಸ್ ಎಲ್ಲೋಯ್ತು? ನಾನು ಸ್ವಲ್ಪ ಸೌತಲ್ಲಿ ಇದ್ರಲ್ಲ ಅಷ್ಟು ನೋಡಿಲ್ಲ, ನಾರ್ತಲ್ಲಿ. ಅದಕ್ಕೆ ಹೇಳೋದು, ಮಕ್ಳಿಗೆ ಎಜುಕೇಷನ್ ಕೊಡಿ, ಗಂಡು ಮಕ್ಳಿಗೆ ಎಜುಕೇಷನ್ ಕೊಡಿ. ಕರ್ನಾಟಕದಲ್ಲಿ ಆಯ್ತಲ್ಲ ರೇಣುಕಾ ಸ್ವಾಮಿದು, ಅವ್ನು ಮಾಡಿರೋದು ಇಂಥ ಕಾರ್ಯಗಳು. ಪುಣ್ಯಾತ್ಮ. ಬರೀ ಪವಿತ್ರ ಗೌಡಗಲ್ಲ, ಎಷ್ಟೋ ಜನ ಸೆಲೆಬ್ರಿಟೀಸ್, ಎಷ್ಟೋ ಜನ ಕ್ರಿಯೇಟರ್ಸ್ ಆಚೆ ಬಂದು ಹೇಳಿದ್ರು, ಈ ಅಕೌಂಟಿಂದ ನಮಗೆ ಮೆಸೇಜ್ ಬಂದಿದೆ, ಅಶ್ಲೀಲ ದೃಶ್ಯಗಳು ಕಳಿಸಿದ್ದಾನೆ, ಈ ಥರ ಕೆಟ್ಟ ಇಮೇಜಸ್ ಬಂದಿದೆ ಅಂತ ಹೇಳಿದ್ರು. ಏನಾಯ್ತಪ್ಪ ನಿಮಗೆ? ಅಷ್ಟೇ ಅಲ್ವಾ? ದೇವರೇ ತೋರಿಸ್ದ ನಿಮಗೆ? ಏನು ಹೇಳೋದು ಗೊತ್ತಾಗ್ತಿಲ್ಲ. ಬೇಡ, ಬೇರೆಯವ್ರ ಹೆಣ್ಮಕ್ಳ ಸವಾಸ ನಮಗೆ ಬೇಡ ಅಲ್ಲ? ಯಾಕೆ ಬೇಡ? That's a very bad thing can happen to your girl child. ನಮ್ಮ ಅಮ್ಮ ಹೇಳ್ತಿದ್ರು, ನನಗೆ ಹೆಣ್ಮಕ್ಳು ನನ್ನ ಹೆಣ್ಮಕ್ಳು ಇರೋದು ಒಂದು ಬರ್ಡನ್ ಥರ, ನನ್ನ ಹೆಣ್ಮಕ್ಳೇ ಬೇಡ, ನಿಮ್ಮಿಬ್ಬರು ಹೊಟ್ಟೆ ಹೆಣ್ಮಕ್ಳು. ನಾನು ನೋಡ್ತೀನಿ, ನನಗೆ ಹೆಣ್ಮಕ್ಳು ಬಿಡ್ತು ಅನ್ನೋದು, ಹೆಣ್ಮಕ್ಳು ಬೇಕನ್ನೋದು ಬಿಡ್ತು ಅನ್ನೋದು. ಯಾಕೆ ಅನ್ನೋದು ಇವಾಗ ಗೊತ್ತಾಗ್ತದೆ. ಈ ಥರ ಇರೋ ಸೊಸೈಟಿಲಿ ಹೆಣ್ಮಕ್ಳು ಬದುಕೋದು ಕಷ್ಟ ಅಂತ. ಮತ್ತು ಏನಾದರೂ ಲೇಟ್ ಆದರೆ ತಕ್ಷಣ ಫೋನ್ ಮಾಡಿ ಬೈದು ಕಳ್ಸ್ಕೊಳ್ಳೋದು. ಸೊ ಯಾಕೆ 11 ಗಂಟೆ ಮೇಲೆ ಹೆಣ್ಮಕ್ಳು ಆಚೆ ಇರಬೇಕು? ಬೇಡ, ಮನೆಗೆ ಬಂದುಬಿಡಿ, ಮನೇಲಿ ಆಚೆ. ಎಲ್ಲಿದೆ ನಮ್ಮ ಸೊಸೈಟಿಯಲ್ಲಿ ಎಲ್ಲಿದೆ ನಮಗೆ ಸೆಕ್ಯೂರಿಟಿ? ಎಲ್ಲೂ ಇಲ್ಲ. ಇಂಥ ಕಾಮಕರು ಇರಬೇಕಾದ್ರೆ ಇಟ್ಸ್ ವೆರಿ ಡಿಫಿಕಲ್ಟ್ ಟು ಲೀವ್ ಇನ್ ದ ಸೊಸೈಟಿ. ಫ್ರೀಡಮ್ ಎಲ್ಲಿ? ಫ್ರೀಡಮ್, ಇಂಡಿಪೆಂಡೆನ್ಸಿಗೆ 78 years ಆದರೂ ಕೂಡ ಒಂದು ಹೆಣ್ಮಗು ಅವಳ ವರ್ಕ್ ಸ್ಪೇಸಲ್ಲಿ ಕೆಲಸ ಮಾಡೋಕ್ಕೂ ಅವಳ ಕೈಯಲ್ಲಿ ಆಗ್ತಿಲ್ಲ. ಬ್ರೂಟಲಿ ರೇಪ್ ಆಗಿ ಮರ್ಡರ್ ಆಗಿದ್ದಾರೆ. 8 ಜನ ರೇಪ್ ಮಾಡಿರೋದು. ಅವಳು ವರ್ಕ್ ಸ್ಪೇಸ್, ಮನೆ ಬಿಟ್ಟರೆ ನಾವು ನೆಕ್ಸ್ಟ್ ನಮ್ಮ ಸೆಕ್ಯೂರ್ ಅನ್ನೋದೇ ನಮ್ಮ ವರ್ಕ್ ಸ್ಪೇಸ್ ಅಲ್ವಾ? ಅಲ್ಲೂ ಕೂಡ ಅವನಿಗೆ ಸೆಕ್ಯೂರಿಟಿ ಇಲ್ವಾ? ಏನಿದೆ ಆದಮೇಲೆ ನಾನು ರೀಸೆಂಟಾಗಿ ನ್ಯೂಸ್ ನೋಡಿದೆ, ಥರ್ಡ್ ವೇವ್ ಕಾಫಿಯಲ್ಲಿ ಇಂಥ ಘಟನೆ ನಡೆದಿದೆ ಅಂತ ನಂಬಕ್ಕೆ ಆಗ್ತಿಲ್ಲ. ತುಂಬ ಕಾಫಿ ಚೆನ್ನಾಗಿರುತ್ತೆ, ಆಂಬಿಯನ್ಸ್ ಚೆನ್ನಾಗಿರುತ್ತೆ ಥರ್ಡ್ ವೇವ್ ಕಾಫಿ. ನಂಗೆ ತುಂಬ ಖುಷಿ ಆಗಿತ್ತು. ಕಾಫಿ ಡೇ ಆದಮೇಲೆ ಸ್ಟಾರ್ಬಕ್ಸ್ ಓವರ್ಟೇಕ್ ಮಾಡ್ತಿತ್ತು. ಬಟ್ ನಮಗೆ ಇಂಡಿಯನೈಸ್ಡ್ ಆಗಿರೋ ಕಾಫಿ ಔಟ್ಲೆಟ್ ಇಲ್ವಲ್ಲ ಅಂತ ಲೈಕ್ ವರ್ಲ್ಡ್. ಆ ಟೈಮಲ್ಲಿ ಬಂದಿದೆ ಥರ್ಡ್ ವೇವ್ ಕಾಫಿ. ಕೊರೋನಾ ಟೈಮಲ್ಲಿ ಬಂತು, ಸೊ ಅದಕ್ಕೆ ನೇಮ್ ಇಟ್ಟಿರೋ ಥರ. ಆಮೇಲೆ ತುಂಬ ಚೆನ್ನಾಗಿ ಹೋಗ್ತಿದೆ. HSR ಬಿಟ್ಟು ನೀವು ಹೋದರೆ ಅಂತೂ ಬೀದಿ ನಿಂತಿದೆ. ಮತ್ತು ತುಂಬ ಜನ ಅದನ್ನ ವರ್ಕ್ ಸ್ಪೇಸ್ ಪ್ಲಸ್ ನಾವು ವರ್ಕ್ ಮಾಡೋಕ್ಕೆ ಒಳ್ಳೆಯದಂತ ಕೆಫೆ ಅಂತೆಲ್ಲ ಕರೀತಾರೆ. ಅಲ್ಲಿ ಒಬ್ಬ ವೆಯ್ಟರ್ ಅಲ್ಲಿ ಕೆಲಸ ಮಾಡೋ ಬಸ್ಸಿಗೆ ಬಂದು ಡಸ್ಟ್ಬಿನಲ್ಲಿ, ಹೆಣ್ಮಕ್ಳು ವಾಶ್ರೂಮ್ ಡಸ್ಟ್ಬಿನಲ್ಲಿ ಮೊಬೈಲ್ ಕ್ಯಾಮ್ರಾ ಆನ್ ಮಾಡಿ ಉಲ್ಟಾ ಇಟ್ಟಿದ್ದಂತೆ. ಏನಪ್ಪ
ಏನು ನೋಡಬೇಕು ನೀನು? ಇಂಟರ್ನೆಟಲ್ಲಿ ಫ್ರೀಯಾಗಿ ಎಷ್ಟು ಸಿಗುತ್ತೆ. ವೈ ಡು ಯು ಸ್ಟಿಲ್ ವಾಂಟ್ ಟು ಕ್ಯಾಪ್ಚರ್ ವುಮೆನ್ ವಿತೌಟ್ ಅವರ್ ಕನ್ಸೆಂಟ್? ಹಾಂ, ಅವ್ರಿಗೆ ಕನ್ಸೆಂಟ್ ಇಲ್ದಿರ ಅವಳಿಗೆ ಈ ಥರ ಪ್ರಾಬ್ಲಮ್ ಕೊಡೋದಾಗಿರ್ಬೋದು, ಈ ಥರ ಅಶ್ಲೀಲ ದೃಶ್ಯಗಳು ತೆಗೆಯೋದಾಗಿರ್ಬೋದು. ವೈ? ತಡೆ, ಅವ್ರನ್ನ ತೆಗೆದಾಕಿದ್ದಾರೆ, ಅವನ ಮೇಲೆ ಆ್ಯಕ್ಷನ್ ತೊಗೊಂಡಿದ್ದಾರೆ. ಸ್ಟಿಲ್ ಈ ಥರ ಹುಡ್ತಾನೆ ಇರ್ತಾರೆ. ಇದರಿಂದ ನಾವು, ನನಗೆ ಗೊತ್ತಿರೋ ಪ್ರಕಾರ ಇದನ್ನ ನಾವು 2 ಥರ ಹ್ಯಾಂಡಲ್ ಮಾಡ್ಬೋದು ಅಷ್ಟೇ. ರೇಪ್ ಮತ್ತು ಈ ಥರ ಮೊಲೆಸ್ಟೇಷನ್ಸ್ ಆಗಿರ್ಬೋದು. ನಾವುಗಳ ಎಕ್ಸ್ಪೀರಿಯನ್ಸ್ ಮಾಡಿದ್ವಿ. ನನ್ನ ತಂಗಿ ಕೂಡ ಹೇಳ್ತಿರ್ತಾಳೆ, ಕಾಲೇಜಿಂದ ಬರೋವಾಗ, ಅವು ಕಾಲೇಜು ನಮ್ಮ ಮನೆ ಒಂದು 20 ನಿಮಿಷ ಡಿಸ್ಟೆನ್ಸಲ್ಲಿ ಇಲ್ಲ, ಬಸ್ಸಲ್ಲಿ ಬಂದು 20-30 ಮಿನಿಟ್ಸ್. ಅಲ್ಲಿ ಬಸ್ಸಲ್ಲಿ ಬರೋವಾಗ ತಾತಂದಿರ ಪಕ್ಕದಲ್ಲಿ ಕೂತ್ಕೊಳ್ಳೋದಾಗಿರ್ಬೋದು, ಏನಂತ ಹೇಳ್ತಾರೆ, ಫ್ಲ್ಯಾಶಿಂಗ್ ಮಾಡೋದಾಗಿರ್ಬೋದು. ಫ್ಲ್ಯಾಶಿಂಗ್ ನಂಗೆ ಕನ್ನಡದಲ್ಲಿ ಗೊತ್ತಿಲ್ಲ ಏನು ಯೂಸ್ ಮಾಡ್ತಾರೆ ಇದಕ್ಕೆ ಅಂತ. ಫ್ಲ್ಯಾಶಿಂಗ್ ಅಂತ ನೀವು ಇಂಟರ್ನೆಟಲ್ಲಿ ಹುಡುಕಿ ಗೊತ್ತಾಗುತ್ತೆ ಫ್ಲ್ಯಾಶಿಂಗ್ ಅಂದರೆ ಏನು. ಪಕ್ಕ ಕೂತ್ಕೊಂಡು ಫ್ಲ್ಯಾಶಿಂಗ್ ಮಾಡೋದಾಗಿರ್ಬೋದು, ಅಥವಾ ಬಸ್ ಸ್ಟಾಪ್ಗಳಲ್ಲಿ ಮಾಡೋದಾಗಿರ್ಬೋದು. ತಾತಂದಿರು ವಯಸ್ಸಾಗಿರೋ ತಾತಂದಿರು, 65, 70, 75 ಇಯರ್ಸ್ ಇರೋ ತಾತಂದಿರು ಮಾಡ್ತಿರೋ ಕೆಲಸಗಳಿದೆ. ಅವರು ಕೂತಿ ಈ ಥರ ಅವ್ರುಗಳಲ್ಲಿ ಮಾಡ್ತಾರೆ. ಚಿಕ್ಕ ಹುಡುಗಿರು, ನನ್ನ ತಂಗಿಗೆ 19 ಇಯರ್ಸ್, ಅವರು 18-19 ಇಯರ್ಸ್ ಅವ್ರುಗಳ ಹತ್ರ. ನಾನು ಬಸ್ಸಲ್ಲಿ ಓಡಾಡೋವಾಗೆಲ್ಲ ಇದನ್ನೆಲ್ಲ ಅನುಭವಿಸಿದ್ದೀನಿ. ನನ್ನ ಹಳೆ ಫ್ರೆಂಡ್ ಅವಳ ಮೇಲೆ ಕೈ ಇಟ್ಕೊಂಡಿದ್ದ ಒಬ್ಬ, ನಾವು ಸ್ವಲ್ಪ ಕ್ರಿಯೇಟ್ ಮಾಡಿದ್ರಿ. ಇನ್ನೊಬ್ಬ ಅಸಹ್ಯವಾಗೆಲ್ಲ ಅವನ್ನೆಲ್ಲ ಮುಗಿಸ್ತಾ ಇದ್ದ. ನಂಗೆ ಗೊತ್ತೂ ಆಗಿಲ್ಲ ಈ ಥರ ಆಗ್ತದೆ ಅಂತ. ಪ್ರತಿಯೊಂದು ಹೆಣ್ಮಗುನು ಈ ಥರ ನೋಯಿಂಗ್ಲಿ ಅನ್ನೋಯಿಂಗ್ಲಿ ಗಾನ್ ಥ್ರೂ ಮಾಡಿರ್ತಾರೆ, ಈ ಥರ ಎಕ್ಸ್ಪೀರಿಯನ್ಸ್ ಮಾಡಿರ್ತಾರೆ. ದೇ ಆರ್ ಗೋಯಿಂಗ್ ಔಟ್. ಬರೀ ಮನೇಲಿದ್ರೆ ಏನೂ ಇರಲ್ಲ ಡೆಫಿನೆಟ್ಲಿ, ಬಟ್ ಆಚೆ ಹೋಗ್ತಿದ್ದೀವಿ ಅಂದರೆ ನಮಗೆ ಗೊತ್ತಿಲ್ದಿರೋ ಈ ಥರ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ. ಇದು ಬರೀ ಬಡವರು, ಕಮ್ಮಿ ಸಣ್ಣ ಜಾಬಲ್ಲಿ, ಅಥವಾ ಏನಂತಾರೆ ಒಳ್ಳೊಳ್ಳೆ ಜಾಬ್ಗಳೆಲ್ಲ, ಕಮ್ಮಿ ಜಾಬಲ್ಲಿ ಇರೋರು ಮಾತ್ರ ಈ ಥರ ಮಾಡಿರ್ತಾರೆ ಅಂತೇನಿಲ್ಲ. ಒಳ್ಳೊಳ್ಳೆ ಜಾಬಲ್ಲಿರೋ ಪುಣ್ಯಾತ್ಮರು ಕೂಡ ಈ ಥರ ಕೆಲಸಗಳೆಲ್ಲ ಮಾಡಿರ್ತಾರೆ. ಇಲ್ಲ ಅಂತ ನಾನು ಹೇಳ್ತೀನಿ. ಇದೆಲ್ಲ ಬಿಟ್ಬಿಡ್ಬೇಕು. ಅವರು ತಕ್ಷಣ 1 ನಿಮಿಷ ಯೋಚನೆ ಮಾಡಬೇಕು. ಇದೇ ಜಾಗದಲ್ಲಿ ನನ್ನ ತಂಗಿ, ನನ್ನ ಅಮ್ಮ, ನನ್ನ ಅಕ್ಕ, ಅಥವಾ ನನ್ನ ಗರ್ಲ್ಫ್ರೆಂಡ್, ನನ್ನ ವೈಫ್, ಅಥವಾ ನನ್ನ ಫ್ರೆಂಡ್ ಯಾರಾದರೂ ಇದ್ದರೆ ಅವಳು ಹೇಗೆ ಫೀಲ್ ಮಾಡೋದು ಅಂತ 1 ನಿಮಿಷ ಯೋಚನೆ ಮಾಡಿದ್ರು ಆ ಕಾರ್ಯ ಆಗೋದಿಲ್ಲ. ಆ ಹುಡುಗಿ ಬದುಕೊಂತಾಳೆ. ನೀವು ದಟ್ ಮ್ಯಾನ್ ವಿಲ್ ಬಿಕಮ್ ಅ ಗಾಡ್ ಫಾರ್ ಹರ್. ಅವಳು ಕೈ ಮುಗಿದು ಹೊಟ್ಟೋಗ್ತಾಳೆ. ಬೇಡ ಅವಳಿಗೆ ಆ ಹಿಂಸೆ, ಬೇಡ ಅವಳಿಗೆ. ನನಗೆ ಗೊತ್ತಿರೋ ಪ್ರಕಾರ, ನಾನು ಯೋಚನೆ ಮಾಡಿರೋ ಪ್ರಕಾರ 2 ಥಿಂಗ್ಸ್ ಮಾಡ್ಬೋದು. ಒಂದು, ಗೌರ್ಮೆಂಟ್ ಸ್ಟ್ರಾಂಗ್ ರೂಲ್ ತರಬೇಕು. ಇದಕ್ಕೆಲ್ಲ ಜಸ್ಟಿಸ್ ಸಿಗಬೇಕಾದ್ರೆ ಸ್ಟ್ರಾಂಗ್ ರೂಲ್ಸ್ ಇರಬೇಕು. ಈ ಥರ ಬ್ರೂಟಲಿ ಮರ್ಡರ್ ಆಗಿ, ಅಥವಾ ರೇಪ್ ಮಾಡಿ ಮರ್ಡರ್ ಮಾಡಿದ್ರೆ ತಕ್ಷಣವೇ ಸ್ಟ್ರಾಂಗ್ ಪನಿಷ್ಮೆಂಟ್ ಕೊಡಬೇಕು. ನಮ್ಮ ಬೇರೆ ಕಂಟ್ರೀಸಲ್ಲಿ, ಸ್ವಲ್ಪ ಮುಸ್ಲಿಂ ಕಂಟ್ರೀಸ್ ಅನಿಸುತ್ತೆ, ಆ ಕಂಟ್ರೀಸ್ ಅಲ್ಲೆಲ್ಲ ಕಟ್ ಮಾಡಿಬಿಡ್ತಾರೆ. ಏನೊಂದು ಗೊತ್ತಾಗಿರುತ್ತೆ, ಕಟ್ ಮಾಡಿಬಿಡ್ತಾರೆ ಇಂಥ ರೇಪ್ಗಳು ಮಾಡಿರೋರು. ನಮ್ಮ ಇಂಡಿಯಾದಲ್ಲಿ ನೋಡಿದ್ರೆ ನಿರ್ಭಯ ಕೇಸ್ನ ನಂಗೆ ನೆನಪಲ್ಲಿದ್ದಾಗ 2020 ಹ್ಯಾಂಗ್ ಮಾಡಿತ್ತು ನಿರ್ಭಯ ಆರೋಪಿಗಳನ್ನ. 2020 ನಾನು ನೆನಪಿದ್ರೆ 2012 2013 ಆಗಿದ್ದ ಕೇಸ್. 7-8 ವರ್ಷ ತೊಗೊಂಡು ಅವ್ರನ್ನ ಸಾಯಿಸಿದ್ರು. 8 ವರ್ಷ ಬದುಕಕ್ಕೆ ಬಿಟ್ಟರು. ಮತ್ತು ಯಾರೋ ಒಬ್ಬನ ಅಂಡರ್ 18 ಇರೋನ ಬದುಕಕ್ಕೆ ಆಚೆ ಬಿಟ್ಟಿದ್ದಾರೆ ಅಂತೆಲ್ಲ ಗೊತ್ತಾಯ್ತು. ಅಂಡರ್ 18ಗೆ ಇರೋದಿಲ್ವಾ? ಅದಿದೆ ಅಂತ ಹೆಣ್ಮಲ್ಲಿ ಇರೋದಿಲ್ವಾ? ಹೇಳಿ ನೀವು. ದಿಸ್ ಇಸ್ ಇನ್ಸೇನ್. ಈ ಥರ ಸ್ಟ್ರಾಂಗ್ ರೂಲ್ಸ್ ತಂದರೆ ಆ ಬೈಕಾದರೂ ಇಂಥ ಕಾರ್ಯಗಳು ಆಗಲ್ಲ ಅಂತ. ಗೌರ್ಮೆಂಟ್ ಹ್ಯಾಸ್ ಟು ಕಮ್ ಅಪ್ ವಿತ್ ದೀಸ್ ಕೈಂಡ್ ಆಫ್ ಥಿಂಗ್ಸ್. ನಾವು 3ನೇ ಸಲ ಮೋದಿಯವ್ರನ್ನ ಗೆಲ್ಲಿಸಿದ್ದೀವಿ. ಮೋದಿಯವ್ರು ಏನಾದರೂ ಮಾಡಬೇಕು ಇದಕ್ಕೆ, ಆಯಿತಾ? ಫ್ರೀಡಮ್ ಸಿಕ್ಕಿ 78 ಇಯರ್ಸ್ ಆದರೂ ಕೂಡ ನಮಗೆ ಹೆಣ್ಮಕ್ಳಿಗೆ ಈ ಥರ ಬೇಸಿಕ್ ಫ್ರೀಡಮ್ ಇಲ್ವಾ? ಒಂದು ವರ್ಕ್ ಸ್ಪೇಸಲ್ಲಿ ನೆಮ್ಮದಿಯಾಗಿ ಕೆಲಸ ಮಾಡೋಕ್ಕೂ ಅವ್ರ ಕೈಯಲ್ಲಿ ಆಗದಿರಂಗೆ ಮಾಡ್ತಿದ್ದಾರೆ. ಆಮೇಲೆ ಯೋಚನೆ ಮಾಡಿ, ಹೇಳಿ ಏನು ಮಾಡ್ಬೋದು ಇದಕ್ಕೆ? ಮೋದಿ ಹ್ಯಾಸ್ ಟು ಡೂ ಸಮಥಿಂಗ್. ಇಂಡಿಯಾನ ರೂಲ್ ಮಾಡ್ತಿದ್ದಾರಲ್ವಾ, ನಾವು ಪದೇ ಗೆಲ್ಲಿಸ್ತಾ ಇದ್ದೀವಲ್ವಾ? ಓಕೆ, ಅಯೋಧ್ಯ ಟೆಂಪಲ್ ಕಟ್ಟಿದ್ದೀರಾ, ರಾಮ ಇಟ್ಸ್ ಅ ಗಾಡ್ ಫಾರ್ ಅಸ್ ಅಲ್ವಾ? ರಾಮನ ಪೂಜೆ ಮಾಡೋಣ. ಬಟ್ ಪ್ರತಿಯೊಂದು ಆಫೀಸಲ್ಲಿ, ಪ್ರತಿಯೊಂದು ವರ್ಕ್ ಸ್ಪೇಸಲ್ಲಿ ರಾಮನ ಇರ್ತಾರ?
ಆಗ್ತಿಲ್ಲ. ಸೊ ಇದಕ್ಕೆ ಸ್ಟ್ರಾಂಗ್ ರೂಲ್ ಬರಲೇಬೇಕು. 7-8 ವರ್ಷ ತೊಗೊಂಡು ಅವನಿಗೆ ಪನಿಷ್ಮೆಂಟ್ ಕೊಡೋದಲ್ಲ, ಕ್ವಿಕ್ಕಾಗಿ ಪನಿಷ್ಮೆಂಟ್ ಕೊಡೋ ರೂಲ್ ಬಂದ್ರೇ ಇದಕ್ಕೆಲ್ಲ ಒಂದು ಲೈಟ್ ಆಗೋದು ಕಡಿಮೆ ಬೀಳುತ್ತೆ. ಸೆಕೆಂಡು, ಎಜುಕೇಷನ್ ಅನ್ನೋದು ಮನೆಯಿಂದ ಶುರು ಆಗ್ತದೆ. ಅವರ ತಾಯಿಂದಿರಾಗಿರ್ಬೋದು, ಅವರ ಅಕ್ಕ ತಂಗಿಯರಾಗಿರ್ಬೋದು, ಅವರ ತಂದೆದಿರಾಗಿರ್ಬೋದು, ಆ ಮಕ್ಕಳನ್ನ ಬೆಳೆಸೋ ರೀತಿ ಕೂಡ ಇಂಪಾರ್ಟೆಂಟ್. ಬೇರೆ ಹೆಣ್ಮಕ್ಳು ಅವ್ರ ಕನ್ಸೆಂಟ್ ಇದ್ದಿಲ್ಲ ಅವಾಗೇನೋ ಮಾಡಬಾರ್ದು. ಅದನ್ನ ಚಿಕ್ಕ ವಯಸ್ಸಿಂದ ಅವ್ರ ಮೈಂಡಲ್ಲಿ ತುಂಬ ಬೆಳೆಸ್ಬೇಕು. ಅವ್ರುಗಳೇ ಇಷ್ಟು ಇಗ್ನೋರೆಂಟ್ ಆಗಿದ್ರೆ ತಪ್ಪು. ಅವಳೇನು ಮಾಡಿದ್ಲು, ಅವಳು ಏನು ಮಾಡಿದ್ರೆ ನೀನು ಅದು ಮಾಡ್ಬಿಡ್ಬಾ. ನಾನು ಹೇಳಿದ್ರೆ ನನ್ನ ತಂಗಿ ಮಾತಾಡಿದ್ದು ದೊಡ್ಡವ್ರು ಕೂಡ ಅವಳೇನು ತಪ್ಪು ಮಾಡಿದ್ಲು, ಅದಕ್ಕೆ ಅವಳನ್ನ ರೇಪ್ ಮಾಡಿದ್ರು. ಅವಳು ಏನು ತಪ್ಪು ಮಾಡು, ಮ್ಯಾಕ್ಸಿಮಮ್ ಏನು ತಪ್ಪು ಮಾಡಿರ್ತಾಳೆ, ರೇಪ್ ಮಾಡೋಷ್ಟು, ಮರ್ಡರ್ ಮಾಡೋಷ್ಟು ಏನೂ ತಪ್ಪು ಮಾಡಿರಲ್ಲ ಅವಳು. ಇಂಥ ಅವಳೇನೋ ಏನಾದರೂ ಮಾಡಿದ್ರೆ ನೀವು ರೇಪ್ ಮಾಡು ಅಂತ ಹೇಳೋದು ಏನಿದು? ಅದಕ್ಕೆ ಹೇಳೋದು, ಪೇರೆಂಟ್ಸ್ ಮಕ್ಳಿಗೆ ಎಜುಕೇಷನ್ ಕೊಡಬೇಕು. ಒಳ್ಳೆ ಎಜುಕೇಷನ್ ಕೊಟ್ಟು ಒಳ್ಳೆ ಟರ್ಮ್ಸಲ್ಲಿ ಅವ್ರನ್ನ ಬೆಳೆಸ್ಬೇಕು. ಬೇಡ ಒಬ್ಬರನ್ನ ಹಾರ್ಮ್ ಮಾಡೋದು ನಮ್ಮ ಕಲ್ಚರ್ ಅಲ್ಲ. ಅಥವಾ ಒಬ್ಬನ ಹಾರ್ಮ್ ಮಾಡೋದು ಅದು ಇನ್ಹ್ಯೂಮನ್ ಆಗಿರುತ್ತೆ, ಹ್ಯುಮ್ಯಾನಿಟಿ ಮೀರ್ತಿದ್ಲ. ಒಬ್ಬರು ರೇಪ್ ಮಾಡೋದಾಗಲಿ, ಮರ್ಡರ್ ಮಾಡೋದಾಗಲಿ, ಇಟ್ಸ್ ನಾಟ್ ಅಸ್, ಇಟ್ಸ್ ನಾಟ್ ಫಾರ್ ಅಸ್. ನಾವು ಹ್ಯೂಮನ್ಸ್, ನಾವು ಈ ಥರ ಎಲ್ಲ ಮಾಡಬಾರ್ದು ಅಂತ ಹೇಳಿ ಮಕ್ಕಳನ್ನ ಬೆಳೆಸ್ಬೇಕು. ಅವರಲ್ಲಿ ತಲೆಗಳಲ್ಲಿ ತುಂಬಬೇಕು, ಹೆಣ್ಣಿಗೆ ಗೌರವ ಸಿಗಬೇಕು. ನಿನ್ನ ತಾಯಿ ಹೆಣ್ಣು, ನಿನ್ನ ತಂಗಿ ಹೆಣ್ಣು, ನಿನ್ನ ಹೆಂಡತಿ ಹೆಣ್ಣು, ಮತ್ತು ಇನ್ನೊಂದು ಬೇರೆ ಮನೆ ಹೆಣ್ಣು ಕೂಡ ನೀನು ರೆಸ್ಪೆಕ್ಟ್ ಮಾಡಬೇಕು. ಅವಳು ಏನೂ ಅನ್ಬೇಡ, ಏನೂ ಮಾಡಬೇಡ, ನಿಮ್ಗೆ ಹಾಗೆಲ್ಲ ಬಂದ್ಬಿಡು, ಬಿಟ್ಬಿಟ್ಟು ಬಂದ್ಬಿಡು. ನಾನು ತುಂಬ ಜನ ಆಟೋ ಡ್ರೈವರ್ಸ್ ಆಗಿರ್ಬೋದು, ಕ್ಯಾಬ್ ಡ್ರೈವರ್ಸ್ ಆಗಿ ಹೆಣ್ಮಕ್ಳು ನಮ್ಗೆ ಥರ ನೋಡ್ತಾರೆ, ಥರ ಮಾತಾಡ್ತಾರೆ, ಥರ ಬೈತಾರೆ. ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಓಡಾಡುವಾಗ. ಒಬ್ಬ ಆಟೋ ಡ್ರೈವರ್ ಕೆಟ್ಟದಾಗ ಮಾತಾಡ್ತಾನೆ. ಐ ವಾಸ್ ನಾಟ್ ರೆಸ್ಪಾಂಡಿಂಗ್, ನೀವು ಒಬ್ಬಳೇ ಇದ್ದು ಬಂದ್ಬಿಟ್ಟೆ ನಾನು. ಇನ್ನೊಬ್ಬ ಓಲಾ ಡ್ರೈವರ್ ಇಡೀ ಫ್ಯಾಮಿಲಿ ಹೆಣ್ಮಕ್ಳು ಹೋಗಿದ್ದಾಗ ಕೆಟ್ಟದಾಗ ನೋಡ್ತಾನೆ, ಅಲ್ಲಲ್ಲೇ ಕಾರ್ ನಿಲ್ಲಿಸ್ತಾನೆ. ಅವ್ನ ಇಂಟೆನ್ಷನ್ ಯಾರಿಗೆ ಗೊತ್ತು? ಓಲಾ ಅಲ್ಲಾಗಿದ್ದು, ಓಲಾ ಕಂಪ್ಲೇಂಟ್ ಕೂಡ ಮಾಡಿದ್ದೆ ನಾನು. ಇದು ಅವ್ರ ಪೇರೆಂಟ್ಸ್ ಆದಷ್ಟು ಅವ್ರ ತಲೆಯಲ್ಲಿ ತುಂಬಬೇಕು. ಬೇಡ ಬೇಡ, ಹೆಣ್ಣಿಗೆ ಯಾವತ್ತೂ ನಮ್ಮ ಏನಂತಾರೆ, ನಮ್ಮ ಕಲ್ಚರಲ್ಲಿ ಹೆಣ್ಣಿಗೆ ಒಂಥರ ಗಾಡ್ ಅಂತ ಕರೀತಾರೆ. ದೇವರು, ನಮ್ಮ ಕನ್ನಡಾಂಬೆ ಹೆಣ್ಣು, ಇಂಡಿಯಾ ಕೂಡ ಹೆಣ್ಣು ಅಂತ ಕರಿತೀವಿ. ಅದು ಮೋಸ್ಟ್ ಆಫ್ ಗಾಡೆಸಸ್, ದೇವರುಗಳೆಲ್ಲ ಹೆಣ್ಣು, ನಾವು ಪೂಜೆ ಮಾಡ್ತೀವಿ ಹೆಣ್ಣನ್ನ ಅಲ್ವಾ. KGF ನೋಡ್ತಿದ್ದೆ, KGF 2 ಅದೆಲ್ಲ ಎಷ್ಟು ಹೇಳ್ತಾರೆ, ಹೆಣ್ಣು ಕೋಪ ಮಾಡ್ಕೊಂಡಾಗಲ್ಲ ಅವಳಿಗೆ ಅಡೆಗೆ ಬೊಟ್ಟಿಟ್ಟು ಆರತಿ ಮಾಡಿ ಕೈ ಮುಗಿಬೇಕು ಅಂತ. ಇದು ಬರುತ್ತೆ ಯಾವಾಗ ಅಚ್ಯುತ್ ಕುಮಾರ್ ಅವ್ರು ಹೇಳ್ತಾರೆ, ಪ್ರೈಮ್ ಮಿನಿಸ್ಟರ್ ಹೆಣ್ಣು ಬರ್ತಿದ್ದಾಳೆ, ಆ ಅಮ್ಮ ತುಂಬ ಬಂದರೆ ನಿಮ್ಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿದಾಗ ಈ ಲೈನ್ಸ್ ಹೇಳ್ತಾರೆ. ನಮ್ಮ ಕಲ್ಚರಲ್ಲಿ ನಾವು ಕೈ ಮುಗಿತೀವಿ ಹೆಣ್ಣನ್ನು. ಅವಳು ಸೀರೆ ಹೇಳ್ದಿ ಇಲ್ಲ ದುಶ್ಯಾಸನಗಳ, ನಾವಲ್ಲ ದುರ್ಯೋಧನನ ಗೊತ್ತಾ? ಅವ್ರಿಗೆಲ್ಲ ಹೇಗೆ ಎಂಡಾಯಿತು ಅಂತ ಗೊತ್ತಾ ನಿಮಗೆ? ಅವ್ರಗಳ ಹೆಂಡಿಗಳು ಹೇಗಿತ್ತು ಗೊತ್ತಾ ನಿಮಗೆ? ಕುರುಕ್ಷೇತ್ರ ಹೇಗಾಯಿತು ಗೊತ್ತಾ ನಿಮಗೆ? ಹೆಣ್ಣನ್ನು ಮುಟ್ಟಿದಕ್ಕೆ ಅವ್ರುಗಳು ಹೇಗೆ ಸತ್ರು ಗೊತ್ತಾ ನಿಮಗೆ? ಅಷ್ಟೇ, ಇನ್ನೇನು ಇಲ್ಲ. ಮನೆಯಲ್ಲಿ ಒಳ್ಳೆ ಎಜುಕೇಷನ್ ಆಗಬೇಕು ಮಕ್ಕಳಿಗೆ, ಎಸ್ಪೆಷಲಿ ಗಂಡು ಮಕ್ಕಳಿಗೆ. ಹೆಣ್ಣು ಮಕ್ಕಳಿಗೆ ಹೇಳ್ತೀರಾ ಹಂಗೆ ಕೂತ್ಕೋ, ಹಿಂಗೆ ತಿನ್ನು, ಹಂಗೆ ಬಟ್ಟೆ ಹಾಕಿ, ಹಂಗೆ ಊಟ ಮಾಡಿ, ಅಲ್ಲೋಗ್ಬಿಡು ಇಲ್ಲೋಗ್ಬಿಡು. ಗಂಡು ಮಕ್ಳಿಗೆ ಕೇಳ್ತೀರಾ ನೀವೆಲ್ಲರೂ ಹೋಗೋವಾಗ? ಮನೆಗೆ ಬಂದ್ಬಿಡು 9 ಗಂಟೆ ಮುಂಚೆ. ಅದು ಹೆಣ್ಣು ಮಕ್ಳಿಗೆ ಓಕೆ, ನಮಗೆ ಭಯ ಬಂದ್ಬಿಡ್ತೀವಿ. ಹೆಣ್ಮಕ್ಳನ್ನ 9 ಗಂಟೆ ಮುಂಚೆ ಮನೆಗೆ ಕಳ್ಸ್ಕೊಳ್ಳೋದು ಒಳ್ಳೇದು, ಗೊತ್ತಾಯ್ತಾ? ಒಳ್ಳೇದದು. ಅವ್ರುಗಳು ಯಾರಿಗೂ ಪ್ರಾಬ್ಲಮ್ ಮಾಡೋಕ್ಕೆ ಹೋಗಲ್ಲ. ಹೆಣ್ಣಿಗೆ ಈ ಥರ ಯಾರಿಗೂ ಹಿಂಗೆ ಮಾಡಬೇಡ, ನಿನ್ನ ತಂಗಿನ ಹೊಡಿಬೇಡ, ನಿನ್ನ ಅಕ್ಕನ ಹಂಗೆ ಹೊಡಿಬೇಡ ನೀನು ಕೇಳಿ ಹೇಳ್ತಾರ. ನಾನು ನೋಡ್ದಂಗೆ ಸಿಬ್ಲಿಂಗ್ಸ್ ನಗಲ ಆಡೋವಾಗ ಹೆಣ್ಮಕ್ಳನ್ನೇ ಬೀಸಿರ್ತಾರೆ, ಗಂಡು ಮಕ್ಳಿಗೆ ಏನೂ ಇರಲ್ಲ. ತಮ್ಮಂದಿರ ಅಣ್ಣಂದಿರ್ಬಿಟ್ಟು ಅವ್ನು ಇರೋದೇ ಹಂಗೆ, ನೀನು ಅಡ್ಜಸ್ಟ್ ಮಾಡ್ಕೊ. ಸೀರಿಯಸ್ಲಿ? ಓಕೆ, ಅಕ್ಕ ಅಡ್ಜಸ್ಟ್ ಮಾಡ್ಕೊಂಡಾಳ, ಬಂದಿದ್ದು ಹೆಂಡತಿ ಅಡ್ಜಸ್ಟ್ ಮಾಡ್ಕೊಂತಾಳೆ, ಓಕೆ ಅವಳು ಅಡ್ಜಸ್ಟ್ ಮಾಡ್ಕೊತಾಳೆ. ನೀನು ಆಚೆ ಇನ್ನೊಬ್ಬಳೆ ಹುಡುಗಿಗೆ ಹಂಗಂತ ಅವಳು ಅಡ್ಜಸ್ಟ್ ಮಾಡ್ಕೊತಾಳೆ. ಹೆಣ್ಮಕ್ಳು ಅಡ್ಜಸ್ಟ್ ಮಾಡ್ಕೊಂಡು ಮಕ್ಳು ಈ ರೇಂಜಿಗೆ ಬೆಳೆದ್ಬಿಟ್ಟಿದ್ದಾರೆ. ಓಕೆ ಅಷ್ಟೇ. ನನಗೆ ಎನರ್ಜಿ ಇಲ್ಲ, ಫೋನ್ದು ಬ್ಯಾಟ್ರಿ ಗಿಡ ಕಮ್ಮಿ ಆಗೋಗಿತ್ತು. ಸ್ವಲ್ಪ ಚಾರ್ಜ್ ಮಾಡಿ ವಾಪಸ್ ಹಾಕಿದ್ದೀನಿ. ಸೊ ನನಗೂ ಚಾರ್ಜ್ ಇಲ್ಲ, ಸೊ ನಾನು ಸ್ವಲ್ಪ ಹೀಲ್ ಮಾಡ್ಕೊಡ್ಬೇಕಾಗತ್ತೆ. ತುಂಬ ಎಕ್ಸಾಸ್ಟ್ ಆಗಿಬಿಟ್ಟೆ ವಿಡಿಯೋ ಮಾಡಿಸಿದ್ರೆ ನಾನು. I don't know whether I'll post this video or not. ಸ್ವಲ್ಪ ವಿಡಿಯೋ
ಮಾಡಿದ್ಮೇಲೆ ನನಗೆ ಸ್ವಲ್ಪ ಫ್ರೀ ಅನಿಸ್ತಿದೆ. ನೋಡ್ತೀನಿ ಪೋಸ್ಟ್ ಮಾಡೋದಾ ಬೇಡವಾ ಅಂತ ವಿಡಿಯೋನ. ಓಕೆ, ಯಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್ಗೆ. ಇದು ಸುಮ್ಮನೆ ಮಾಡಿದಂಥ ವಿಡಿಯೋ. ನನಗಾದಂಥ ಬೇಜಾರನ್ನ ಹೇಳ್ಕೊಳ್ಬೇಕಿತ್ತು, ಅದಕ್ಕೆ ವಿಡಿಯೋ ಮಾಡಿದ್ದು ನಾನು. ಯೂಶಲಿ ನನ್ನ ಚಾನಲಲ್ಲಿ ಡಿಜಿಟಲ್ ಮಾರ್ಕೆಟಿಂಗ್, ಲೈಫ್ ಸ್ಟೈಲ್, ಬ್ಲಾಗ್ಸ್ ಮತ್ತು ಫಿಟ್ನೆಸ್ ರಿಲೇಟೆಡ್ ಕಾಂಟೆಂಟ್ ಬರುತ್ತೆ. ವಾಚ್ ಮಾಡಿ. ನಿಮಗೆ ಡಿಜಿಟಲ್ ಮಾರ್ಕೆಟಿಂಗ್ ಕನ್ನಡ ಕೇಳಬೇಕು ಅಂತ ಹೇಳಿದ್ರೆ ನಾನೊಂದು ಎಂಟೈರ್ ಪ್ಲೇ ಲಿಸ್ಟ್ ರೆಡಿ ಮಾಡ್ತಿದ್ದೀನಿ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್. ಸೊ ಅದನ್ನು ವಾಚ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಯಾರಿಗೆ ಆ ಕಾಂಟೆಂಟ್ ಹೆಲ್ಪ್ ಆಗುತ್ತೆ ದಯವಿಟ್ಟು ಅವ್ರಿಗೆ ಕಳಿಸಿ. ಡಿಗ್ರಿ ಮಾಡ್ತಿರೋ ಮಕ್ಕಳಾಗಿರ್ಬೋದು, ಬ್ಯಾಚುಲರ್ಸ್ ಮಾಡ್ತಿರೋ ಮಕ್ಕಳಾಗಿರ್ಬೋದು, ಅವರಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಇಂಟ್ರೆಸ್ಟ್ ಇದ್ದರೆ ಈ ವಿಡಿಯೋ ತುಂಬಾ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಡಿಜಿಟಲ್ ಮಾರ್ಕೆಟಿಂಗ್ ಮಾಡ್ಕೊಂಡು ಬಂದಿದ್ದವಳು. ಸ್ವಿಚ್ ಮಾಡಿ, ಕೆರಿಯರ್ ಸ್ವಿಚ್ ಮಾಡಿ, ನಂತರ ಫ್ರಮ್ ಸ್ಕ್ರ್ಯಾಚ್ ನಾನು ಕಲ್ತ್ಕೊಂಡು ಬಂದಿದ್ದು. ಸೊ ಅದನ್ನು ವಿಡಿಯೋ ಮಾಡಿ ಹಾಕ್ತಿದ್ದೀನಿ ನಾನು ಜೊತೆಗೆ ವ್ಲಾಗ್ಸ್ ಮಾಡ್ತಿದ್ದೀನಿ. ವ್ಲಾಗ್ಸ್ ಯಾಕೆ ಮಾಡ್ತಿದ್ದೀನಿ ಅಂದರೆ ತುಂಬ ಚೆನ್ನಾಗಿ ಹೋಗ್ತಿದೆ ವ್ಲಾಗ್ಸ್, ಅದಕ್ಕೆ ಮಾಡ್ತಿದ್ದೀನಿ ವ್ಲಾಗ್ಸ್. ಸೊ ನನಗೇನು ಇಷ್ಟ ಮಾಡ್ತಿದ್ದೀನಿ, ಜೊತೆಗೆ ಜನಗಳಿಗೆ ಏನು ಇಷ್ಟ ಅದು ಕೂಡ ಮಾಡ್ತಿದ್ದೀನಿ. ಸೊ ಕಾಂಟೆಂಟ್ ವಾಚ್ ಮಾಡಿ. ನಾನು ಹಾಗೆ ಹೇಳ್ದಂಗೆ ಈ ವಿಡಿಯೋ ನನಗಾದಂಥ ಬೇಜಾರುಗಳನ್ನ ನಾನು ಹೇಳಬೇಕಿತ್ತು, ಅದನ್ನು ಹೇಳಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಹೆಣ್ಮಕ್ಳನ್ನ ಬದುಕೋದು ಬಿಟ್ಬಿಡಿ, ಅಷ್ಟೇ ನಾನು ಕೇಳ್ಕೊಂಡು. ತುಂಬ ಚೌಕಟ್ಟುಗಳು ಹಾಕ್ಬೇಡಿ. ಆಮೇಲೆ ಟ್ರೀಟ್ ಮಾಡಿ ಮತ್ತು ಮಾಡೋದು ಮಾತ್ರ ಮಾಡಿ ಅಷ್ಟೇ. ನೀವು ಮಾಡ್ತೀನಿ ಅಂತ ಹೇಳ್ತೀನಿ ನಾನು. ಯೂಶಲಿ ಬೇಡ, ದಟ್ಸ್ ನಾಟ್ ದ ಥಿಂಗ್. ವಿ ಆರ್ ನಾಟ್ ಹ್ಯೂಮನ್ಸ್. ನಾವು ಡ್ರ್ಯಾಗನ್ಗಳಲ್ಲ, ಅನಿಮಲ್ಗಳಲ್ಲ, ನಾವು ಮನುಷ್ಯರಾಗಿರ್ತಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಸೊ ಯಾ, ನಾನು ಲಾಸ್ಟ್ ಲೈನ್ ಏನು ಹೇಳ್ಬೇಕು ಅಂತ ಮರ್ತೋಗ್ತಿದ್ದೀನಿ. ಯಾವಾಗೂ ನನ್ನೊಂದು ಹೇಗೆ ಹೇಳೋದು ವಿಡಿಯೋ, ಹೇಗೆ ಹೇಳ್ತೀನಿ ಅಂತ. God bless you all and bless me as well. Thank you.